ನಮಸ್ಕಾರ ಗೆಳೆಯರೇ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟಿ 2022 ಪೇಪರ್ 2 ನಲ್ಲಿ ಬರ್ತಕ್ಕಂಥ ಕನ್ನಡ ವಿಭಾಗದ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಕನ್ನಡ ಬಹಳ ಮುಖ್ಯವಾಗಿರುತ್ತೆ, ಯಾಕೆಂದ್ರೆ ನಿಮಗೆ ಟಿ ಕ್ಲಿಯರೆನ್ಸ್ ಅಥವಾ ಟಿ ಪಾಸ್ ಮಾಡಬೇಕಂದ್ರೆ 83 ಅಂಕಗಳು SC ST ಮತ್ತು ಕೆಟಗರಿ 1 ಅವರಿದ್ರೆ ಬರುತ್ತೆ. 90 ಅಂಕಗಳನ್ನು ಪಡೆದರೆ ಮಾತ್ರ ಉಳಿದಿರ್ತಕ್ಕಂಥ 2A 3A ಮತ್ತು OBC ಮತ್ತು GM ಕ್ಯಾಂಡಿಡೇಟ್ಗೆ 90 ಅಂಕಗಳನ್ನು ಪಡೆದ್ರೆ ಮಾತ್ರ ಪಾಸ್ ಆಗುವ ಚಾನ್ಸಸ್ ಇರುತ್ತೆ. ಇಲ್ಲಿ ಕನ್ನಡ ಯಾಕೆ ಮುಖ್ಯ ಅಂತಂದ್ರೆ ಸ್ವಲ್ಪ ಕ್ವಶನ್ಸ್ ನೇರವಾಗಿರುತ್ತವೆ ಮತ್ತು ನಮಗೆ ಕನ್ನಡ ಈಸಿ ಆಗಿರೋದ್ರಿಂದ 30 ಅಂಕಗಳಿಗೆ ನೀವು ಬೇಗ ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ಕನ್ನಡ ನಿಮಗೆ ಬಹಳ ಈಸಿ ಆಗುತ್ತೆ. ಈಗ ನಾವು ಇವತ್ತು 2022 ಪೇಪರ್ 2 ನಲ್ಲಿ ಬರ್ತಕ್ಕಂಥ ಕನ್ನಡವನ್ನು ನೋಡೋಣ. ಇಲ್ಲಿ ಕನ್ನಡ ನಿಮಗೆ ಒಟ್ಟು 30 ಅಂಕಗಳಿಗೆ ಬರ್ತೈತಿ. ಸೊ ಅದು ನೀವು ನೆನಪಿಟ್ಕೋಬೇಕು. ಸೊ 30 ಅಂಕಗಳಿಗೆ ಕನ್ನಡ, ಇದರಲ್ಲಿ 2 ಪಾರ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ನಿಮಗೆ ಒಂದು ಪದ್ಯ ಒಂದು ಗದ್ಯ ಕೊಡ್ತಾರೆ, 2 ಸೇರಿ 15 ಮಾರ್ಕ್ಸ್ ಇರುತ್ತೆ. ಸೊ ಇದು ಬಹಳ ಈಸಿ ಆಗಿರ್ತಕ್ಕಂಥ ಒಂದು ಪಾರ್ಟ್ ಇದು ಕನ್ನಡ. ಸೊ ಗದ್ಯ ಮತ್ತು ಪದ್ಯ 2 ಸೇರಿ 15, ಅಲ್ಲಿ ನೇರವಾಗಿರ್ತವೆ, ಅದನ್ನ ನೋಡ್ಕೊಂಡು ಆನ್ಸರ್ ಮಾಡೋದು. ಸೊ ಇನ್ನು 15 ಅಂಕಗಳಿಗೆ ಏನಿರುತ್ತೆ ಅಂದ್ರೆ ಇದರಲ್ಲಿ ಗ್ರಾಮರ್ ಇರುತ್ತೆ ಸ್ವಲ್ಪ, ಮತ್ತು ಇನ್ನೊಂದೇನಿರುತ್ತೆ ಅಂತಂದ್ರೆ ಸೊ ಮುಖ್ಯವಾಗಿ ಕನ್ನಡ ಬೋಧನಾಶಾಸ್ತ್ರ ಇರುತ್ತೆ. ಇದು ಬಹಳ ಮುಖ್ಯ. ಸೊ ಇದೇನೋ ಮಾಡ್ತೀರಾ ನೀವು 15 ಅಂಕ, ಬಟ್ ಈ 15 ಅಂಕ ಪಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ನೀವು ಔಟ್ ಆಫ್ 30 ಅಂಕಗಳಿಗೆ ನೀವು ಮಿನಿಮಮ್ 25 ಅಂಕದ ಮೇಲೆ ತೆಗಿಲೇಬೇಕು. ಸೊ 25 ಅಂಕದ ಮೇಲೆ ತೆಗೆದ್ರೆ ನಿಮಗೆ ಅಲ್ಲಿ ಟಿ ಸ್ಕೋರ್ ಮಾಡೋಕ್ಕೆ ಸೊ ಇದು ಈಸಿ ಆಗುತ್ತೆ. ದೇರ್ಫೋರ್ ಈಗ ನಾನು ಕ್ವಶನ್ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಇಲ್ಲಿ ಭಾಷೆ 1, ಸೊ ಕನ್ನಡ ಅಂತ ಕೊಟ್ಟಿದ್ದಾರೆ. ಈಗ ನೋಡೋಣ. ನೋಡ್ರಿ, 1 ರಿಂದ 8 ಪ್ರಶ್ನೆಗಳು ಇರ್ತವೆ. ಈ ಕೆಳಗಿನ ಗದ್ಯ ಭಾಗಗಳನ್ನು ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಮೊದಲು ಗದ್ಯ ಭಾಗವನ್ನು ನಾವು ಓದೋಣ. ಗದ್ಯ ಭಾಗದಲ್ಲಿ ಇಲ್ಲಿ ಕರಾವಳಿಯ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಇವು ಎಲ್ಲ ಎಲ್ಲಿಂದ ಕೊಡ್ತಾರೆ ಅಂದ್ರೆ ಯಾವುದೇ ಒಬ್ಬ ಒಂದು ಕವಿಯ ಒಂದು ಪುಸ್ತಕದಿಂದ ಅಥವಾ ಯಾವುದೋ ಒಂದು ಆರ್ಟಿಕಲ್ ಇಂದ ಕೊಟ್ಟಿರ್ತಾರೆ. ಸೊ ನಿಮಗೆ ಜಸ್ಟ್ ಸಿಂಪಲ್ ಇರುತ್ತೆ, ಇದನ್ನ ನೋಡ್ಕೊಂಡು ಆನ್ಸರ್ ಮಾಡೋದಿರುತ್ತೆ. ಸೊ ಹಾಗಾಗಿ ಇಂಥ ಒಂದು ಪಾರ್ಟ್ನಲ್ಲಿ ನೀವು ಮಾರ್ಕ್ಸ್ ಅನ್ನ ಮಿಸ್ ಮಾಡುವುದಿಲ್ಲ. ಸೊ ನೋಡ್ರಿ, ಕರಾವಳಿಯ ಮರಳು ದಿಬ್ಬಗಳು ತುಂಬಾ ಚಂಚಲವಾಗಿರುತ್ತವೆ. ಸದಾ ಸಮುದ್ರದಿಂದ ದೂರ ಓಡಲು ಯತ್ನಿಸುವ ಈ ದಿಬ್ಬಗಳು ಋತುಮಾನಕ್ಕೆ ತಕ್ಕಂತೆ ನಿರಂತರ ರೂಪಾಂತರವಾಗುತ್ತಲೇ ಇರುತ್ತವೆ. ಪ್ರಾಯಶಃ ಯಾವ ಬಗೆಯ ಅಡೆತಡೆಯೂ ಇಲ್ಲದಿದ್ದರೂ ಕ್ರಮೇಣ ಇವು ಒಳನಾಡಿನ ಕಡೆ ನುಸುಳಿ ಬರಲು ಯತ್ನಿಸುತ್ತವೆ. ಹಾಗಾಗದಂತೆ ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತವೆ. ಗಾಳಿ ಹೊಡೆತ ಹೆಚ್ಚಾಗಿರುವ ಸಮುದ್ರದಂಚಿನ ದಿಬ್ಬಗಳ ಮೇಲೆ ಜೊಂಡು ಹುಲ್ಲು, ಮುಳ್ಳು ಬಳ್ಳಿ, ಪಾಪಸ್ ಕಳ್ಳಿ, ಮುರುಕಲ್ಲು ಸಸ್ಯ, ಹೀಗೆ 90ಕ್ಕೂ ಹೆಚ್ಚು ಪ್ರಭೇದ ಸಸ್ಯಗಳು ಕರ್ನಾಟಕದ ಕಡಲ ತೀರದಲ್ಲಿವೆ. ಇವುಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಗುಣ. ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚೆಕ್ಕೆಂದು ಮೇಲೆದ್ದು ಹೂ ಬಿಡುವ ಮುದುಡುವ ನೆಲದಾವರೆ, ಮನೋಮೋಹಕ ದಳ ಅರಳಿಸಿ ನಗು ಚೆಲ್ಲುವ ಆಕಂಪಿ, ಬಿಸಲನ್ನೇ ಕುಡಿದು ಬೆಳೆಯುವ ಆಡುಬಳ್ಳಿ, ಉಪ್ಪು ಗಾಳಿಯನ್ನೇ ಉಸಿರಾಡುವ ಗರುಗದ ಗಿಡ, ಗಾಜಿನ ಮುಳ್ಳುಗಳ ಸಾಮೋಫೈಟ, ಹಾಸು ಬಂಡೆಗಳ ತೆಕ್ಕೆ ಹಾಕಿ ಮಲಗುವ ಕೊಟಗೇರು, ಅವುಗಳ ಪಾದದಲ್ಲಿ ಕರಕೆಲೆ, ದತ್ತೆಲೆ, ಮುಳ್ಳಂಕೋಳೆ. ಸೊ ಇವು ಎಲ್ಲ ಕರಾವಳಿ ಪ್ರದೇಶದ ಒಂದು ದಿಬ್ಬದಲ್ಲಿ ಕಂಡು ಬರ್ತಕ್ಕಂಥ ಒಂದು ಗಿಡ ಸಸ್ಯಗಳು ಅಂತ ಹೇಳ್ಬೋದು. ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇವಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ. ಎಲ್ಲಿಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವ ಗುತ್ತಿಗೆದಾರರು ಈ ಸಸ್ಯಗಳನ್ನೆಲ್ಲ ಕಚಕ್ಕೆಂದು ಸೆದೆಬಡಿದು ಹಾಕುತ್ತಾರೆ. ನೆಲಕ್ಕೆದಕಿ ಉಸುಗು ಎತ್ತಿದ ಮೇಲೆ ಹೊಂಡ ತೆಗ್ಗಳನ್ನು ಹಾಗೆಯೇ ಬಿಟ್ಟು ಸಾಗುತ್ತಾರೆ. ಈ ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೆ ಗಿಡಗಳನ್ನು ನೆಡಲಾಗುತ್ತಿದೆ ನಿಜ, ಆದರೆ ಅವುಗಳಿಂದ ಗಾಳಿ ಹೊಡೆತ ಕಡಿಮೆ ಆಗಬಹುದಾದರೂ ನೆಲಮಟ್ಟದ ಮರಳನ್ನು ಹಿಡಿದಿಡಲೆಂದೇ ನೈಸರ್ಗಿಕ ಬೆಳೆಯುವ ಸಸ್ಯಗಳಷ್ಟು ಪೂರ್ಣ ಪಾತ್ರ ನಿರ್ವಹಿಸುವ ಕ್ಯಾಶೂರಿನ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ.
ಸೊ ಇಲ್ಲಿ ನೀವು ಒಂದು ಗದ್ಯ ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕರಾವಳಿ ಪ್ರದೇಶಕ್ಕೆ ಸಂಬಂಧಿರತಕ್ಕಂಥ ಒಂದು ಗದ್ಯ. ಸೊ ಅಲ್ಲಿ ಅದು ಮುಖ್ಯವಾಗಿ ಆ ಒಂದು ದಿಬ್ಬಗಳ ರಕ್ಷಣೆಯನ್ನು ಮಾಡತಕ್ಕಂಥ ಸಸ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದು. ಸೊ ಈ ಆಧಾರದ ಮೇಲೆ ಇದರಲ್ಲಿ ಜಾಸ್ತಿ ನೀವು ಟೈಮ್ ವೇಸ್ಟ್ ಮಾಡಂಗಿಲ್ಲ. ಸೊ ಈ ಆಧಾರದ ಮೇಲೆ ನೇರವಾಗಿ ಪ್ರಶ್ನೆ ನೋಡ್ಬೋದು. ಒಂದನೇ ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ರಿ. ಮರಗಳ ದಿಬ್ಬದ ಮೇಲೆ ಬೆಳೆಯುವ ಸಸ್ಯಗಳು ಅನನ್ಯ ಬೇರುಗಳು ಕೊಂಬೆಗಳಿಂದ ಇದನ್ನು ತಬ್ಬಿಡಿದಿವೆ. ಸೊ ನಿಮಗೆ ಈಸಿಯಾಗಿ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಯಾವನಂದ್ರೆ ಬೇರು ಕೊಂಬೆಗಳು ಇದನ್ನು ತಬ್ಬಿಡಿದಿವೆ. ಒಂದನೇದು ದಿಬ್ಬವನ್ನು. ಆ ಗದ್ಯದಲ್ಲೇ ಇದೆ. ಎರಡನೇ ಕ್ವಶನ್ ನೋಡಿ. ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚೆಕ್ಕೆಂದು ಮೇಲೇಳುವ ಹೂ ಬಿಡುವುದು ಯಾವುದಂದ್ರೆ ನೆಲದಾವರೆ. ಸೊ ಒಂದೊಂದು ಸಸ್ಯಗಳಿಗೆ ಒಂದೊಂದು ಗುಣ ಇದೆ. ಇಲ್ಲಿ ನೆಲದಾವರೆ ಏನ್ ಮಾಡುತ್ತೆ, ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದ ಚೆಕ್ಕೆಂದು ಹೇಳುದು. ಇಲ್ಲಿ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ನೇರವಾಗಿ ಗದ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಸೊ ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆ ನೋಡಿ. ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಕೊಟಗೇರು. ಸೊ ಆಗ್ಲೇ ಹೇಳಿದೆ ನಾನು, ಒಂದೊಂದು ಸಸ್ಯಕ್ಕೆ ಒಂದೊಂದು ಒಂದು ಗುಣ ಇದೆ ಅಂತ. ಮರಳು ದಿಣ್ಣೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿಲ್ಲ. ಇದು ಕೂಡ ಬಂದಿದೆ, ಗದ್ಯದಲ್ಲಿ ಇದೆ. ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಗಿಡವನ್ನು ನೆಡಲಾಗುತ್ತದೆ, ಸರ್ವೇ ಗಿಡ. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗಿದು ಮರಳು ಸಾಗಿಸುವವರು ಯಾರು ಅಂತಂದ್ರೆ ಗುತ್ತಿಗೆದಾರರು, ದರೋಡಿಕೋರರು ಅಲ್ಲ. ನೆಲ ಕೆದಕಿ ಉಸುಗು ಎತ್ತಿದ ಮೇಲೆ ಅವುಗಳನ್ನು ಹಾಗೇ ಬಿಡ್ತಾರೆ. ಏನನ್ನು? ಹೊಂಡ ತೆಗ್ಗುಗಳನ್ನು. ನೈಸರ್ಗಿಕ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸುವ ಗಿಡಗಳಿಗೆ ಸಾಧ್ಯವಾಗುದಿಲ್ಲ. ಯಾಕೆಂದ್ರೆ ಇದು ಲಾಸ್ಟ್ ಇದರಲ್ಲಿ ಬಂದಿದೆ, ಕ್ಯಾಶ್ಯೂ ರೀನಾ ಅಂತ. ಸೊ ನೇರವಾಗಿ ನೋಡಿ, ನಿಮಗೆ 2 ನಿಮಿಷದಲ್ಲಿ 8 ಅಂಕಗಳನ್ನು ಪಡೆದು ಬಿಡ್ಬೋದು. ಗದ್ದೆ ಓದ್ಬೇಕು, ಡೈರೆಕ್ಟ್ ಆಗಿ ಕ್ವಶನ್ ಓದ್ಬೇಕು. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೇರವಾಗಿ ಆನ್ಸರ್ ಇರುತ್ತೆ. ನಿಮಗೆ ಡೌಟ್ ಬಂತು, ಆ ಕ್ವಶನ್ ಪ್ಯಾರಾಗ್ರಾಫ್ ನಲ್ಲಿ ನೋಡಕ್ಕೆ ಹೋಗ್ಬೇಕು, ಆನ್ಸರ್ ಮಾಡ್ಬೇಕು. ಸೊ 8 ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ 9ನೇ ಕ್ವಶನ್ಗೆ ಸಂಬಂಧಪಟ್ಟಿರೋದು ನೋಡೋಣ. ಸೊ ಇಲ್ಲಿ ಸೂಚನೆ ಅಂತ ಇದೆ, ಸೂಚನೆಯನ್ನು ಅರ್ಥ ಮಾಡ್ಕೋಬೇಕು. ಸೂಚನೆ ನೋಡಿ, 9ರಿಂದ 15 ವರೆಗೆ ಈ ಕೆಳಗೆ ಪದ್ಯಗಳನ್ನು ಓದಿಕೊಂಡು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ. ಪದ್ಯ ಏನಂದ್ರೆ, ನೋಡು ಇದು ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಸೊ ಒಂದು ಹೂವಿನ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಒಂದು ಗಿಡದ ಬಗ್ಗೆ, ಗಿಡದಿಂದ ಬಂದಿರ್ತಕ್ಕಂಥ ಹೂವಿನ ಬಗ್ಗೆ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಮಾಡ್ಕೋಬೇಕು. ಇಷ್ಟು ಹಚ್ಚನೆ ಹಸಿರು ಗಿಡದಿಂದೆತ್ತು ಮೂಡಿತು ಬೆಳ್ಳಗೆ. ಗಿಡದಿಂದ ಒಂದು ಹೂವು ಅರಳಿದೆ. ಯಾವ ರೀತಿ ನೋಡಿ, ಮೇಲೆ ನಭದಲ್ಲಿ 100 ತಾರೆಗಳರಳಿರಲು ಮಿರುಗುವ ಮುನ್ನವೇ ಬೆಳ್ಳಿ ಒಂದು ಬೆಳಗು ಹೊಂದಿದೆ. ಗಿಡದೊಳೊಂದು ಹೂವಿದೆ. ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದಳು ತೋರಿದೆ. ಒಲವು ತುಂಬಿದ ಮುಗಿದೆ ಎದೆಯಿಂದದೊಳಗೆ ನಲ್ನುಡಿಯಂತಿದೆ. ಕವಿಯ ಮನದೊಂದುದಿಸಿ ನೆಲ್ಲನೆ ಅರಳಿ ಬರುವಲು ಕಲ್ಪನೆ. ಎಂತ ನವಿರಿನ ಕುಶಲ ಕಲವಿದೆ, ತನಗೆ ತಾನೇ ಮೂಡಿದೆ. ಮೌನದಲ್ಲಿ ಮೊಳೆಯತ್ತ ಮೆಲ್ಲನೆ ತನಗೆ ತಾನೇ ತಿಳಿಯಿದೆ. ಮೊಗ್ಗಿನಲ್ಲಿ ಮಲಗಿದ್ದ ಚಿಲುವಿದು ಇಂದು ಕಣ್ಣನ್ನು ತೆರೆದಿದೆ. ಎನಿತಿ ನವುರಾಗಿಹುದು ದಳಗಳು, ಹಸುಳೆ ಕಾಣುವ ಕನಸುಗಳು. ಏನು ಇಂಪಿನ ಕಂಪು ಇದರದು ಆ ಮಹಾತ್ಮರ ಮನದೊಳು. ಹರಿಯುವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು. ಚೆಲುವ ಬಾಳನ್ನು ಹಸನುಗೊಳಿಸುವ ಅಚ್ಚರಿಯ ಪರ್ಯಂತ. ಸೊ ನೋಡ್ರಿ, ಪದ್ಯಕ್ಕೆ ಮತ್ತು ಗದ್ಯಕ್ಕೆ ವ್ಯತ್ಯಾಸ ಇದೆ. ಪದ್ಯ ಏನ್ ಮಾಡುತ್ತೆ ಅಂದ್ರೆ, ಆನ್ಸರ್ ಫಸ್ಟೇ ಬಂದಿರುತ್ತೆ. ಮೌನದಲ್ಲಿ ಮೊಳೆಯುತ್ತೆ ಮೆಲ್ಲನೆ ತನಗೆ ತಾನೇ ತಿಳಿಯಿದೆ. ಸೊ ಇಲ್ಲಿ ಉದಾಹರಣೆ ನೋಡ್ರಿ, ಎನಿತು ನಗುರಾಗಿಹುದು ದಳಗಳು, ಹಸುಳೆ ಕಾಣುವ ಕನಸುಗಳು. ಅಂದ್ರೆ ಹಸು ಕಾಣ್ತಕ್ಕಂಥ ಒಂದು ಕನಸು ಯಾವ ರೀತಿ ಇರುತ್ತೆ ಅನ್ನೋದು ಒಂದೇ ಲೈನ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಡಿಫ್ರೆನ್ಸ್ ಇದೆ ಗದ್ಯ ಮತ್ತು ಪದ್ಯಕ್ಕೆ. ಇದನ್ನ ನಾವು ಜಾಸ್ತಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಪದ್ಯ ಕಂಪೇರ್ ಟು ನಾವು ಗದ್ದೆ ಮಾಡಿದಾಗ. ಸೊ ಕ್ವಶನ್ ಯಾವ್ದಿದೆ ನೋಡೋಣ. ನೋಡ್ರಿ ಕ್ವಶನ್ ನೋಡಿ, ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು ಕಲ್ಪನೆ. ಸೊ ಇಂಪಾರ್ಟೆಂಟ್, ಇದು ಆಲ್ರೆಡಿ ಬಂದಿದೆ ಅಲ್ಲಿ. ಸೊ ಕವಿಯ ಮನದಿಂದ ಏನು ಬರ್ತತಿ? ಹೂ ಬರಲ್ಲ. ಸೊ ಕವಿಯ ಮನದಿಂದ ಅರಳಿ ಬರುವುದು ಕಲ್ಪನೆ. ಈ ಕವಿ ಅಂದ್ರೆ ಕಲ್ಪನೆ ಅಂತ. ಸೊ ಇಲ್ಲಿ ನಿಮಗೆ ಕಲ್ಪನೆ ಅಂತ ಹಾಕ್ಬೇಕು. ನೀವೇನು ಹೂವಿನ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಹೂವು ಹಾಕಿದ್ರೆ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ, ಕಣ್ಣನ್ನು ತೆರೆದಿದೆ. ಸೊ ನೀವೆಲ್ಲಾ ಪ್ರಶ್ನೆಗಳು ನೇರವಾಗಿದ್ದಾವೆ, ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಹಸು
ಹಸುಳೆ ಕಾಣುವ ಕನಸಿನಂತೆ ನವಿರಾಗಿರುವುದು ಏನಂತಂದ್ರೆ ದಳಗಳು, ಹೂಗಳು ಅಲ್ಲ, ಮಗುಗಳಲ್ಲ, ಮನಸ್ಸುಗಳಲ್ಲ. ನಾವು ಹೂ ಬಗ್ಗೆ ಅಂದ್ರೆ ಬರೀ ಹೂವನ್ನೇ ಆನ್ಸರ್ ಮಾಡಕ್ ಬರಲ್ಲ. ಅದನ್ನ ಇದನ್ನು ಓದ್ಬೇಕು ಪದ್ಯನ. ಹರಿಯುವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಏನು? ಹೂವು. ನಮ್ಮ ಮನಸ್ಸನ್ನು ಒಂದೆಡೆ ನಿಲ್ಲಿಸುತ್ತೆ ಅದು. ಓಕೆ, ಇಲ್ಲಿ ಜಾಸ್ತಿ ನಾವು ಸ್ಪೀಡ್ ಹೋಗಂಗಿಲ್ಲ, ಮತ್ತೆ ಈಸಿ ಅಂತ ಮೈ ಮರೆಯಂಗಿಲ್ಲ. ಸೊ ಕರೆಕ್ಟ್ ಆಗಿ ಓದ್ಕೋಬೇಕು, ಕ್ವಶನ್ ಆನ್ಸರ್ನ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ಮೆಲ್ಲೆಗೆ ಅಚ್ಚರಿ ಪರಿ ಚೆಲುವು ಬಾಳನು ಹಸನಗೊಳಿಸುವುದು. ಡೈರೆಕ್ಟ್ ಕ್ವಶನ್. ನೋಡು ಇದು ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಒಂದೇ ಲೈನ್ನಲ್ಲೇ ಇದೆ. ಸತ್ವಶೀಲನ ಮೌನವೇ ಅರಳಿ ಬಂದಂತೆ ಮೆಲ್ಲಿಗೆ ತೋರುವುದು ಧ್ಯಾನ. ಆಲಿಸಿ. ಈಗ ನೆಕ್ಸ್ಟ್ ನೋಡಿ, 15 ಕ್ವಶನ್ ಆಯ್ತು ಈಗ ನಿಮಗೆ. ಸೊ 15 ಕ್ವಶನ್ನು ಈಸಿಯಾಗಿ ನೀವು ತಗೋಬಹುದು. ಹೆಂಗೆ ಅಂತಂದ್ರೆ ಪದ್ಯ ಮತ್ತು ಗದ್ಯ ತಗದ. ಸೊ ಹಾರ್ಡ್ಲಿ 5 to 6 ಮಿನಿಟ್ಸ್ನಲ್ಲಿ ನೀವು ಈ ಒಂದು ಟಿ 15 ಅಂಕಗಳನ್ನು ಪಡೆದು ಬಿಡ್ಬೋದು. ಸೊ ಅದಕ್ಕೆ ಕನ್ನಡ ನೀವು ಕಂಪೇರ್ ಟು ಸೈಕಾಲಜಿ ಮತ್ತು ನಿಮ್ಮ ಇಂಗ್ಲೀಷು ಇವನ್ನೆಲ್ಲ ನಾವು ಕಂಪೇರ್ ಮಾಡಿದಾಗ ಕನ್ನಡ ಈಜಿ ಇರುತ್ತೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಸೊ ಈಗ ಬರ್ತಕ್ಕಂಥ 16ನೇ ಕ್ವಶನ್ ಇಂದ 30ನೇ ಕ್ವಶನ್ ಬರೋದು ಏನ್ ಬರುತ್ತೆ? ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಏನಂದ್ರೆ ಗ್ರಾಮರ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಕನ್ನಡ ಬೋಧನಾಶಾಸ್ತ್ರ ಇರುತ್ತೆ. ಏನ್ ಕನ್ನಡ ಬೋಧನಾಶಾಸ್ತ್ರ? ನೀವು ಯಾವುದೇ ಸಬ್ಜೆಕ್ಟ್ನ ಟೀಚರ್ ಆದ್ರೂ ಕನ್ನಡ ಬೋಧನಾಶಾಸ್ತ್ರ ನೀವು ಓದಿರ್ಲೇಬೇಕು. ಕನ್ನಡ ಬೋಧನಾಶಾಸ್ತ್ರ ಅಂದ್ರೆ ಕನ್ನಡ ಅನ್ನು ಯಾವ ರೀತಿ ನಾವು ಮಕ್ಕಳಿಗೆ ತಿಳಿಸ್ಬೇಕು. ಸೊ ಮಕ್ಕಳಲ್ಲಿ ಯಾವ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೋಷಗಳು ಇರ್ತವೆ ಅಂತ. ಸೊ ಒಂದನೇ ಕ್ವಶನ್ ನಾವು ಡಿಸ್ಕಷನ್ ಮಾಡೋಣ. ಒಂದೇದೇನಿದೆ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಅಂತ ಕೇಳಿದ್ದಾರೆ. ಸೊ ಯಾವ ಕೌಶಲ್ಯ ಕೇಳಿದರೆ? ಸ್ಕಿಲ್, ಆಲಿಸುವ ಕೌಶಲ. ಆಲಿಸುವುದಂದ್ರೆ ಒಬ್ರು ಮಾತಾಡ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅದನ್ನೇ ಆಲಿಸುವುದು ಅಂತ ಕರಿತೀವಿ. ಸೊ ಆಲಿಸುವುದರಲ್ಲಿ ವ್ಯಕ್ತಿನಿಷ್ಠ ದೋಷ ಅಂತ ಕೇಳಿದ್ದಾರೆ. ಸೊ ವ್ಯಕ್ತಿನಿಷ್ಠ ದೋಷ ಅಂದಾಗ ಯಾವ್ದಿದಕ್ಕೆ ಅಲ್ಲಿ ಆನ್ಸರ್ ಅಂದ್ರೆ, ಇಲ್ಲಿ ನಾವು ಚೆಕ್ ಮಾಡೋಣ ಯಾವ್ದು ಅಲ್ಲ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು, ಇದು ದೋಷ ಬರಲ್ಲ, ವ್ಯಕ್ತಿನಿಷ್ಠ ದೋಷ ಬರಲ್ಲ. ಅವನು ವೈಯಕ್ತಿಕ ಅವನು ಬರ್ಬೋದು. ಆದ್ರೆ ನೆಕ್ಸ್ಟ್ ನೋಡ್ರಿ, ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಇದು ಅಲ್ಲ. ಅತಿ ವೇಗದ ಮಾತುಗಾರಿಕೆ ಅಲ್ಲ. ಸೊ ವಿಷಯದಾತ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಇದು ಆನ್ಸರ್ ರೈಟ್ ಆಗುತ್ತೆ. ಪೂರ್ವಗ್ರಹ ಪೀಡಿತ ಅಂತ ಕೇಳ್ತೇವೆ ನಾವು. ಪೂರ್ವಗ್ರಹ ಅಂತಂದ್ರೆ, ಸೊ ನಿಮಗೆ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಆಲ್ರೆಡಿ ಒಂದು ನಿಮಗೆ ಇಷ್ಟ ಇರಲ್ಲ, ಅಥವಾ ಅವನ ಮೇಲೆ ಒಂದು ನೆಗೆಟಿವ್ ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ, ಸೊ ನೀವು ಅವನ ಬಗ್ಗೆ ಅವರಲ್ಲಿ ಹೇಳ್ತಕ್ಕಂಥವ್ರು ಏನು ಪಾಸಿಟಿವ್ ಹೇಳಿದ್ರು, ಸೊ ನೀವು ತಿಳ್ಕೊಳ್ಳೋದು ನೆಗೆಟಿವ್ ಆಗಿ. ಹಾಗಾಗಿ ಇದು ವ್ಯಕ್ತಿನಿಷ್ಠ ದೋಷ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಗೆ, ಸೊ 16ನೇ ಕ್ವಶನ್ಗೆ ಒಂದೇದು ಆಪ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, 17ನೇ ಕ್ವಶನ್. ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ ಅಂತ ಕೇಳಿದ್ದಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಉತ್ತಮ ಮಾತುಗಾರಿಕೆ, ಒಬ್ಬ ಮನುಷ್ಯನ ಉತ್ತಮ ಮಾತುಗಾರಿಕೆ ಇದ್ದಾನೆ ಅಂದ್ರೆ ಉತ್ತಮವಾಗಿ ಮಾತಾಡ್ತಾನೆ. ಉತ್ತಮವಾಗಿ ಮಾತನಾಡ್ತಕ್ಕಂಥ ಮನುಷ್ಯ ಈ 4 ಆಪ್ಷನ್ ನಲ್ಲಿ ಯಾವ್ದಕ್ಕೆ ಲಿಂಕ್ ಆಗ್ತಾನೆ, ಅಥವಾ ಯಾವುದು ಅವನಿಗೆ ಉಪಯೋಗ ಆಗುತ್ತೆ, ಈ ಉತ್ತಮ ಮಾತುಗಾರಿಕೆ ಇದರಲ್ಲಿ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ಕ್ವಶನ್ ಕೇಳಿರೋದು. ಸೊ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೊಡ್ರಿ. ವಾಚನ ಅಂತ ಹೇಳಿದಾರೆ. ವಾಚನ ಅಂದ್ರೆ ಮಾತನಾಡೋದಂತ. ವಚನ ಅಂತ ನಾವು ಕೇಳಿದ್ವಿ, ವಚನ ಕೊಟ್ಟಿದ್ದೆ ಅಂತ. ಸೊ ಮಾತು ಅಂತಾನೆ ಅರ್ಥ. ಇಲ್ಲಿ ಉತ್ತಮ ಮಾತುಗಾರಿಕೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್. ಒಂದೇದು ಹೇಳಿದರೆ ವಿಮರ್ಶಾತ್ಮಕ ವಾಚನ. ಸೊ ವಿಮರ್ಶಾತ್ಮಕ ವಾಚನ ಮತ್ತು ಉತ್ತಮ ಮಾತುಗಾರಿಕೆಯು ಸಂಬಂಧ ಇಲ್ಲ. ಯಾಕಂದ್ರೆ ವಿಮರ್ಶಾತ್ಮಕ ಅಂತಂದ್ರೆ, ಸೊ ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನೋದನ್ನ ವಿವೇಕಾತ್ಮಕವಾಗಿ ಯೋಚಿಸುವುದನ್ನೇ ವಿಮರ್ಶಾತ್ಮಕ ಅಂತ ಕರಿತೀವಿ. ಸೊ ಹಾಗಾಗಿ ಉತ್ತಮ ಮಾತುಗಾರಿಕೆ ಸಂಬಂಧ ಇಲ್ಲ. ಮೌನ ವಾಚನ. ಮೌನ ಅಂತಂದ್ರೆ ಮಾತು ಬರದೇ ಇಲ್ಲ, ಜಸ್ಟ್ ಮೌನ ವಾಚನ. ನಾವು ಅಶಾಬ್ದಿಕವಾಗಿ ಹೇಳ್ತೀವಿ ಮೌನ ವಾಚನ. ಕೆಲವೊಬ್ರು ಮಾತಾಡೋದಿಲ್ಲ, ಸೊ ಅವರು ತಮ್ಮ ಸಂಕೇತದ ಮೂಲಕ ತೋರಿಸ್ತಾರೆ. ಹಾಗಾದ್ರೆ ಇದು ಅಲ್ಲ. ಸೊ ಇಲ್ಲಿ ನಿಮಗೆ ಸೂಕ್ಷ್ಮ ವಾಚನ ಅಂತ ಬರುತ್ತೆ. ಸೂಕ್ಷ್ಮ ವಾಚನ ಅಂತಂದ್ರೆ ಉತ್ತಮ ಮಾತುಗಾರಿಕೆ ಲಕ್ಷಣ ಅಲ್ಲದು. ಸೊ ಸೂಕ್ಷ್ಮ ಅಂತಂದ್ರೆ ಎಲ್ಲಿ ಮಾತನಾಡಬೇಕು, ಎಲ್ಲಿ ಇರಬೇಕು ಅನ್ನೋದ್ ಬಗ್ಗೆ, ಅಂದ್ರೆ ಸೂಕ್ಷ್ಮವಾಗಿ ಮಾತು ಕೊಡೋದು ಅಥವಾ ಸೂಕ್ಷ್ಮವಾಗಿ ಮಾತನಾಡುವುದು ಅಂತ.
ಸೊ ಇಲ್ಲಿ ಉತ್ತಮ ಮಾತುಗಾರಿಕೆ, ಗಟ್ಟಿ ವಾಚನಕ್ಕೆ ಸಂಬಂಧಪಟ್ಟಿದೆ. ಸೊ ಆನ್ಸರ್ 4ನೇ ರೈಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ 18ನೇ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಸೊ 18ನೇ ಕ್ವಶನ್ ಏನಿದೆ ಅಂತಂದ್ರೆ, ಕೇಳಿ ಬರೆಯುವ ಸಾಮರ್ಥ್ಯವನ್ನು ಉತ್ತಮಪಡಿಸುವ ಚಟುವಟಿಕೆ ಯಾವುದು? ಈಗ ಉದಾಹರಣೆ, ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ಶಿಕ್ಷಕರು ಏನ್ ಮಾಡ್ತಾರೆ, ಸೊ ಒಂದು ಶಬ್ದನೋ ಅಥವಾ ಒಂದು ಉಕ್ತಿನೋ ಅಥವಾ ಒಂದು ಹೇಳಿಕೆನೋ ಹೇಳ್ತಿರ್ತಾರೆ, ಅದನ್ನ ನಾವು ಬರ್ಕೊಳ್ತಿರ್ತೀವಿ, ಅಥವಾ ಒಂದು ಕ್ವಶನ್ ಅನ್ನ ಹೇಳ್ತಿರ್ತಾರೆ. ಸೊ ಇಲ್ಲಿ ಕೇಳಿ ಬರೆಯುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೇಳಿದ್ದನ್ನ ನಾವು ಬರ್ಕೊಳ್ತೀವಿ. ಈ ಒಂದು ಸಾಮರ್ಥ್ಯ ಬೆಳೆಸ್ಬೇಕಂದ್ರೆ ಇದರಲ್ಲಿ ಯಾವುದು ಉತ್ತಮ ಚಟುವಟಿಕೆ ಅಂತ ಹೇಳಿದ್ದಾರೆ. ಸೊ ಉದಾಹರಣೆ, ಪದ್ಯ ವಾಚನ ಅಲ್ಲ ಅಥವಾ ಪದ್ಯ ಗಾಯನ ಅಲ್ಲ. ಇದು ಪದ್ಯ ಗಾಯನ ಮಾಡ್ಬೇಕಾದ್ರೆ ನಾವು ಜಸ್ಟ್ ಕೇಳ್ತೇವಿ, ಬರ್ಕೊಳಲ್ಲ. ಸೊ ನಾಟಕಾಭಿನಯ ಅಂತ ಕೂಡ ಅಲ್ಲ, ಇದನ್ನ ನೋಡ್ತೀವಿ ನಾವು. ಸೊ ಇದು ಅಲ್ಲ. ಗದ್ಯ ವಾಚನ ಇದು ಕೂಡ ಅಲ್ಲ, ಒಬ್ರು ಗದ್ಯ ಹೇಳ್ತಿರ್ತಾರೆ ನಾವು. ಬಟ್ ಉಕ್ತ ಲೇಖನ, ಸೊ ಇದು ಆನ್ಸರ್ ಆಗಿರುತ್ತೆ. ಉಕ್ತ ಅಂತಂದ್ರೆ ಅದು ನಮಗೆ ಒಂದು ಏನೋ ಸ್ಟೇಟ್ಮೆಂಟ್ ಹೇಳ್ತಾರೆ, ಅದನ್ನ ಬರ್ಕೊಳ್ತೀವಿ. ಸೊ ಇದು ಈ ಒಂದು ಕ್ವಶನ್ಗೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೊ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಪದ್ಧತಿಗಳು ಅಂತ ಬರ್ತವೆ. ಸೊ ನೆಕ್ಸ್ಟ್ ನಿಮಗೆ ರೆಗ್ಯುಲರ್ ಕನ್ನಡ ಬೋಧನಾಶಾಸ್ತ್ರ ಹೇಳ್ಬೇಕಾದ್ರೆ ಹೇಳ್ತೀನಿ ನಾನು. ಸೊ ಪದ್ಧತಿಗಳು ಅಂತ ಬರುತ್ತೆ. ಪದ್ಧತಿ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಅಂದ್ರೆ ಬೇರೆ ಬೇರೆ ಪದ್ಧತಿಗಳು ಇರುತ್ತೆ. ಉದಾಹರಣೆ, ನಾವು ಪಾಠ ಮಾಡ್ಬೇಕಾದಾಗ ಸೊ ಒಂದೇ ವಿಧದ ಪದ್ಧತಿಯನ್ನು ಉಪಯೋಗಿಸಿ ಬೋಧನಾ ಒಂದು ಸ್ಟೈಲ್ ಅನ್ನು ಉಪಯೋಗಿಸ್ಕೊಂಡು ಅದು ಪಾಠ ಮಾಡಕ್ ಆಗಲ್ಲ. ಹಾಗಾಗಿ ಬೇರೆ ಬೇರೆ ಪದ್ಧತಿ ಮೂಲಕ ನಾವು ಬೇರೆ ಬೇರೆ ಪಾಠವನ್ನು ಮಾಡಬಹುದು. ಇಲ್ಲಿ ಏನ್ ಕೇಳಿದಾರೆ ನೋಡಿ, ಗತಕಾಲ ಅಂತ ಕೇಳಿದಾರೆ. ಗತಕಾಲದ ವಿಷಯಗಳನ್ನು ಹೇಳುವಾಗ ಸೊ ನೀವು ಡೈರೆಕ್ಟ್ ಆಗಿ ಗತ ಅಂತಂದ್ರೆ ಈಗಾಗ್ಲೇ ಮುಗಿದಿರ್ತಕ್ಕಂಥದ್ದು ಅಂತ ಅರ್ಥ. ಸೊ ಅವಾಗ ಗತಕಾಲ ಅಂತ ಬಂದಾಗ ಡೈರೆಕ್ಟ್ ನಿಮಗೆ ಸೊ ಕಥನ ಪದ್ಧತಿ ಬರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಗತ ಮತ್ತು ಕತೆ, ಕತೆ. ಸೊ ಇದಕ್ಕೆ ಲಿಂಕ್ ಇರುತ್ತೆ. ಇದಕ್ಕೆ ಆನ್ಸರ್ ಡೈರೆಕ್ಟ್ಲಿ ಕಥನ ಪದ್ಧತಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಇದ್ರಲ್ಲಿ ನೀವು. ಸೊ ನೆಕ್ಸ್ಟ್ ನೋಡಿ, ಉದಾಹರಣೆ ಮೂಲಕ ಸೂತ್ರದ ಕಡೆಗೆ ಸಾಗತಕ್ಕಂಥ, ಇದು ಮಾತ್ರ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಎಲ್ಲ ಕಡೆ ಸೈಕಾಲಜಿ ಕೂಡ ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಉದಾಹರಣೆ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ. ಸೊ ಅಂದ್ರೆ ನಾನು ಏನೇ ಒಂದು ವ್ಯಾಕರಣ ಬೋಧನಾ ಪದ್ಧತಿ ಮಾಡ್ಬೇಕಾದ್ರೆ ಅನುಗಮನ ಮತ್ತು ನಿಗಮನ ಬಹಳ ಬರುತ್ತೆ. ಸೊ ಅನುಗಮನ ಅಂತಂದ್ರೆ ಮೊದಲು ಸೂತ್ರ ಹೇಳ್ಬಿಡ್ತೀನಿ ನಾನು. ಸೂತ್ರ ಹೇಳಿ ಆಮೇಲೆ ಏನ್ ಮಾಡ್ತೀನಿ ನಾನು, ಅನುಗಮನ ಅಂದ್ರೆ ಮೊದಲು ಉದಾಹರಣೆ ಹೇಳ್ತೀನಿ, ಉದಾಹರಣೆ ಹೇಳಿ ಆಮೇಲೆ ಸೂತ್ರ ಹೇಳ್ತೀನಿ. ಸೊ ಇದನ್ನ ನಾವು ಅನುಗಮನ ಬಾ ಅಂತ. ಅನುಗಮನ, ಉದಾಹರಣೆ ಹೇಳ್ತೀನಿ, ಸೂತ್ರ ಹೇಳಿ ಆಮೇಲೆ ಸೂತ್ರ ಬರುತ್ತೆ. ಉದಾಹರಣೆ, ಈಗ ಯಾವುದೇ ಒಂದು ಸಂಧಿ ಹೇಳ್ತೀರಾ ನೀವು, ಉದಾಹರಣೆ ಹೇಳ್ಬಿಡ್ತೀರ. ಈ ಸಂಧಿ ಹೇಳಿ ಆಮೇಲೆ ನೀವು ಅದು ಯಾವ ಸಂಧಿ, ಆಗಮನ, ಆದೇಶನ, ಸವರ್ಣ ದೀರ್ಘ ಸಂಧಿ, ಆಮೇಲೆ ನೀವು ಸೂತ್ರ ಹೇಳ್ತೀರ. ಸೊ ಅಂದ್ರೆ ಉದಾಹರಣೆ ಹೇಳಿ ಆಮೇಲೆ ಸೂತ್ರ ಹೇಳ್ತೀರ. ಸೊ ಹಿಂಗಿಂಗ್ ಬಂದ್ರೆ ಇದು ಅಂತ ಹೇಳಿ ಇದನ್ನ ನಾವು ಅನುಗಮನ ಅಂತ. ಇದೇ ಕ್ವಶನ್ ನೋಡಿ, ಒಂದು ವೇಳೆ ಸೂತ್ರ ಹೇಳಿ ಆಮೇಲೆ ಉದಾಹರಣೆ ಬಂತು ಅಂದ್ರೆ ಅದು ನಿಗಮನ. ಈಗ ಉದಾಹರಣೆ ನಾನು ಮ್ಯಾಥ್ಸ್ ಮಾಡ್ಬೇಕಾದಾಗ ಮೊದಲೇ ಸೂತ್ರ ಹೇಳ್ತೀನಿ, ಯಾವುದೋ ಒಂದು a+n-1 ಅಂತ ಒಂದು ಸೂತ್ರ ಹೇಳ್ಬಿಡ್ತೀನಿ. ಹೇಳಿ ಆಮೇಲೆ ನಾನು ಉದಾಹರಣೆ ಬರ್ತೀನಿ, ಇದು ನಿಗಮನ. ಉದಾಹರಣೆ ಹೇಳಿ ಸೂತ್ರ ಬಂದ್ರೆ ಅನುಗಮನ, ಸೂತ್ರ ಹೇಳಿ ಉದಾಹರಣೆ ಬಂದ್ರೆ ನಿಗಮನ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡಿ, 21ನೇ ಕ್ವಶನ್. ಸೊ ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು ಅಂತ ಕೇಳಿದರೆ, ಸೊ ಪಾಠ ಯೋಜನೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಲೆಸನ್ ಪ್ಲಾನ್, ಪಾಠ ಯೋಜನೆಯನ್ನು ನಾವು ಮಾಡ್ಕೊಂಡಾಗ ಶಿಕ್ಷಕರಿಗಾಗುವ ಅನುಕೂಲ ನೋಡ್ರಿ. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಮಕ್ಕಳಿಗಾಗುವ ಅನುಕೂಲ ಅಂತ ಕ್ವಶನ್ ಕೇಳಿಲ್ಲ ಅವರು, ಶಿಕ್ಷಕರಿಗಾಗುವ ಅನುಕೂಲ ಅಂದ್ರೆ ನಮಗೇನು ಅನುಕೂಲ ಆಗುತ್ತೆ ನೋಡು. ಸೊ ಒಂದೇದು ನೋಡ್ರಿ, ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತೆ, ತಪ್ಪು. ಬೋಧನೆಯಲ್ಲಿ ನಿರಾಶೆ ಮೂಡಿಸುತ್ತದೆ, ತಪ್ಪು. ಮಕ್ಕಳಿಗೆ ಕಲಿಕಾ ಪ್ರಗತಿ ಮೂಡ್ತದೆ, ಇದು ಮಕ್ಕಳಿಗೆ ಆಗುವ ಅನುಕೂಲ. ಬಟ್ ನಿಮಗೆ ಇದು ಎರಡು ಆಪ್ಷನ್ ತೆಗಿತೀರಾ, ಬಟ್ ಇದು ಬೋಧನೆಯಲ್ಲಿ ಮತ್ತು ಮಕ್ಕಳಿಗೆ, ಇದರಲ್ಲಿ ನಿಮಗೆ ಡೌಟ್ ಬರುತ್ತೆ.
ಸೊ ಎರಡು ಕರೆಕ್ಟ್ ಅನಿಸುತ್ತೆ, ಬಟ್ ಆದ್ರೆ ನೀವು ಕ್ವಶನ್ ಕೇಳಿರೋದು ಶಿಕ್ಷಕರಿಗಾಗೋ ಅನುಕೂಲ ಆಗಿರೋದ್ರಿಂದ ಸೊ ನೀವು ಆನ್ಸರ್ನ ಯಾವ್ದು ಹಾಕ್ತೀರಾ ಅಂದ್ರೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ನೀವು ರೆಡಿಯಾಗಿ ಎಕ್ಸಾಮಿಗೆ ಪ್ರಿಪರೇಷನ್ ಆಗಿ ಹೋದಾಗ ಸೊ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಸೊ ಹಾಗಾಗಿ ಪಾಠ ಯೋಜನೆಯಿಂದ ಮಕ್ಕಳಿಗಾಗುವ ಕೇಳಿಲ್ಲ, ಶಿಕ್ಷಕರಿಗಾಗಿದೆ. ಇದು ಆನ್ಸರ್ ರೈಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಭಾಷಾ ಪ್ರಯೋಗಾಲಯ ಅಂತಂದ್ರೆ ಒಂದು ಲ್ಯಾಬ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಅಂತ ಕರಿತೀವಿ. ಸೊ ಲ್ಯಾಬ್ನಲ್ಲಿ ಈಗ ವಿದ್ಯಾರ್ಥಿಗೆ ಪ್ರಯೋಜನ ಅಂತ ಕೇಳಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಅಲ್ಲಿ ಲ್ಯಾಬ್ ಅಂತಂದ್ರೆ ಪ್ರಾಯೋಗಿಕವಾಗಿ ಭಾಷೆಯನ್ನು ಕಲಿಸೋದು. ಸೊ ವಿದ್ಯಾರ್ಥಿ ಒಬ್ಬನೇ ಸದಾ ಕಲಿಯುತ್ತಾನೆ, ಇದು ತಪ್ಪು. ಯಾಕೆಂದ್ರೆ ಲ್ಯಾಬ್ನಲ್ಲಿ ಸಹಪಾಠಿಯೊಂದಿಗೆ ಅವನು ಕಲಿಬಹುದು. ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವನು, ಇದು ತಪ್ಪು. ಯಾಕಂದ್ರೆ ಶಿಕ್ಷಕರ ಅವಶ್ಯಕತೆ ಇರಬೇಕಾಗುತ್ತೆ. ವಿದ್ಯಾರ್ಥಿ ಚಟುವಟಿಕೆ ಮಾಡದೇ ಕಲಿಯುವನು, ಇದು ಬಹಳ ತಪ್ಪು. ಯಾಕಂದ್ರೆ ನೀವು ಇನ್ನೇ ರೈಟ್ ರಾಂಗ್ ಆಗ್ಬೇಕು. ಚಟುವಟಿಕೆ ಮೂಲಕನೇ ಭಾಷೆಯನ್ನು ನಾವು ಕಲಿಬಹುದು. ಇಲ್ಲಿ ನೋಡಿ, ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿರ್ವಹಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ, ಇದು ಸರಿಯಾದ ಆನ್ಸರ್. ಸೊ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳೋದು ಎಲ್ಲಿ ಅಂದ್ರೆ ಭಾಷಾ ಪ್ರಯೋಗಾಲಯದಲ್ಲಿ. ಸೊ ಆನ್ಸರ್ನ ನಾವು ಸರಿಯಾಗಿ ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ವಶನ್ಗೂ ಇದಕ್ಕೂ ಲಿಂಕ್ ಇರಬೇಕು. ಅಂದ್ರೆ ಭಾಷೆ ಲ್ಯಾಂಗ್ವೇಜ್ ಲ್ಯಾಬ್ನಲ್ಲಿ ಭಾಷಾ ಕಲಿಕಾ ತೊಂದರೆ ನಿವಾರಣೆ ಮಾಡ್ಕೊಂತ ನಾವು. ಸೊ ನೆಕ್ಸ್ಟ್ ನೋಡಿ, ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಅಂತ ಕೇಳಿದ್ದಾರೆ. ಸೊ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಅಂದ್ರೆ ಏನು? ಮೊದ್ಲು ನೋಡ್ರಿ, ಕ್ರಿಯಾ ಸಂಶೋಧನೆ ಅಂತಂದ್ರೆ ಫಸ್ಟ್ ತಿಳ್ಕೋಬೇಕು. ಸೊ ಕ್ರಿಯಾ ಸಂಶೋಧನೆ ಅಂದ್ರೆ ಒಂದು ಸಮಸ್ಯೆಯನ್ನು ಗುರುತು ಮಾಡ್ಕೊಳ್ಳೋದು ಮತ್ತು ಅದನ್ನ ಪರಿಹಾರ ಮಾಡ್ಕೊಳ್ಳೋದು. ಸೊ ಇದನ್ನ ಕ್ರಿಯಾ ಸಂಶೋಧನೆ ಅಂತ. ಇಲ್ಲಿ ಕ್ರಿಯಾ ಸಂಶೋಧನೆ ಸಮಸ್ಯೆ ಏನನ್ನೋದು ಫಸ್ಟ್ ಗುರುತು ಮಾಡ್ಕೊಳ್ಳೋದೇ ಅದೇ ಮೊದಲ ಹಂತ. ಸೊ ಪರಿಹಾರ ಕೊನೆ ಹಂತ ಆಗಿರುತ್ತೆ. ಇಲ್ಲಿ ನೀವು ನೋಡ್ರಿ, ಉದ್ದೇಶಗಳ ನಿರೂಪಣೆ ಅಲ್ಲ, ಕ್ರಿಯಾ ಆಧಾರಿತ ಕಲ್ಪನೆ ಅಲ್ಲ, ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಅಲ್ಲ. ಸೊ ಮೊದಲನೇ ಹಂತನೇ ಸಮಸ್ಯೆ ಕ್ಷೇತ್ರವನ್ನು ಗುರುತಿಸುವುದು. ಸೊ ಇದು ನಾನು ರೆಗ್ಯುಲರ್ ಕ್ಲಾಸ್ನಲ್ಲಿ ಕ್ರಿಯಾ ಸಂಶೋಧನೆ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಹಂತಗಳಿವೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಸೊ 24ನೇ ಕ್ವಶನ್ಗೆ ಬನ್ನಿ. 24ನೇ ಕ್ವಶನ್ ನೋಡಿ, ಕೈ ಬರಹದಲ್ಲಿ ಕಂಡು ಬರ್ತಕ್ಕಂತ ದೋಷಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಕೈ ಬರಹದಲ್ಲಿ ಕಂಡು ಬರುವ ಅಂದ್ರೆ ನೀವು ಬರಿತಾ ಇರ್ಬೇಕಾದ್ರೆ ನೋಡ್ರಿ, ಇಂಪಾರ್ಟೆಂಟ್. ಸಂಭಾಷಣೆ ಬರದೇ ಇಲ್ಲ, ಸಂಭಾಷಣೆ ಮಾತನಾಡೋದು ಬರ್ತಕ್ಕಂಥ ದೋಷ, ಉಚ್ಚಾರ ಮಾತನಾಡೋದು ಬರೋದು, ಉಗುವಿಕೆ ಕೂಡ ಮಾತನಾಡೋದು. ಎಷ್ಟು ಈಸಿ ಕ್ವಶನ್ ಇದು. ಕಾಗುಣಿತದ ದೋಷ, ಕೈ ಬರಹ ಬರಿಬೇಕಾದ್ರೆ ಇದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಬೇಡ ಅನ್ಸುತ್ತೆ ನನಗೆ. ಓಕೆ, ನೆಕ್ಸ್ಟ್ ನೋಡಿ, ಪಠ್ಯ ಪುಸ್ತಕದ ರಚನಾ ತತ್ವ ಇದು. ಸೊ ಇಂಪಾರ್ಟೆಂಟ್ ಕ್ವಶನ್. ಪಠ್ಯ ಪುಸ್ತಕದ ರಚನಾ ತತ್ವ ಏನು? ಪಠ್ಯ ಪುಸ್ತಕವನ್ನು ನಾವು ರಚಿಸಬೇಕಾದ್ರೆ ಅಥವಾ ತಜ್ಞರು ರಚಿಸಬೇಕಾದ್ರೆ ಏನು ಜಾಸ್ತಿ ಯಾವುದ್ರ ಮೇಲೆ ಕೇಂದ್ರೀಕರಣ ಮಾಡ್ತಾರೆ ಅಂತ ಕ್ವಶನ್ ಇದು. ಪಠ್ಯಪುಸ್ತಕ ರಚನಾ ತತ್ವ ಅಂತ ಕರಿತೀವಿ. ಅದೇ ಪಠ್ಯಪುಸ್ತಕ ರಚಿಸುವಾಗ ಯಾವುದನ್ನು ನಾವು ಹೆಚ್ಚಿನ ಗಮನದಲ್ಲಿ ಇಟ್ಕೊಳ್ತೀವಿ ಅಂತ. ಶಿಕ್ಷಕ ಕೇಂದ್ರಿತ ಅಂತ ಅಲ್ಲ, ಸಂಸ್ಥೆ ಅಲ್ಲ, ಪೋಷಕ ಕೇಂದ್ರಿತ ಅಲ್ಲ. ಸೊ ಮಕ್ಕಳ ಒಂದು ಶಿಶು ಕೇಂದ್ರಿತ ಆಧಾರದ ಮೇಲೆ ನಾವು ಪಠ್ಯಪುಸ್ತಕ ರಚಿಸ್ತೇವೆ. ಸೊ ನೀವೇನಾದ್ರೂ ಶಿಕ್ಷಕ ಕೇಂದ್ರಿತ ರಚನೆ ಅಂತಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಸೊ ಇದು ಕ್ವಶನ್ಗೆ ಆನ್ಸರ್. ಇಲ್ಲಿಗೆ ನಿಮಗೆ ಏನ್ ಮುಗಿತೈತೆ ಅಂದ್ರೆ ಈ ಬೋಧನಾಶಾಸ್ತ್ರ ಮುಗಿತು. ಸೊ ಇಲ್ಲಿಂದ ಬರ್ತಕ್ಕಂಥದ್ದು ಈಗ ಇನ್ನೊಂದು 6 ಅಥವಾ 7 ಕ್ವಶನ್, ಆಕ್ಚುಲಿ ಇನ್ನು 6 ಕ್ವಶನ್ ನಿಮಗೆ ಗ್ರಾಮರ್ ಇರುತ್ತೆ. ಸೊ ಗ್ರಾಮರ್ ಕೂಡ ಇಂಪಾರ್ಟೆಂಟ್. ಸೊ ಸ್ವಲ್ಪ ಟ್ವಿಸ್ಟ್ ಇರ್ತಕ್ಕಂಥ ಕ್ವಶನ್ ಇದೆ ಇಲ್ಲಿ, ಅರ್ಥ ಮಾಡ್ಕೊಳ್ರಿ. ಏನ್ ಕ್ವಶನ್ ನೋಡ್ರಿ, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ನಪುಂಸಕ ಲಿಂಗ ಅಂತಂದ್ರೆ ನೀವು ಆನ್ಸರ್ ಬರೀಬಹುದು. ನಿತ್ಯ ನಪುಂಸಕ ಲಿಂಗ ಅಂತ ಕೇಳಿದರೆ ನದಿ ರಾಮ ಅಂತಂದ್ರೆ ಒಂದು ಪುಲ್ಲಿಂಗ ಅಂತ ಬರುತ್ತೆ. ಸೊ ಇದು ಅಂತ ಬರಲ್ಲ. ನದಿ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು. ಸೊ ನಮಗ್ ಡೌಟ್ ಇದು ಬರಲ್ಲ. ಸೊ ನಿಮಗೆ ಕಲ್ಲು ಮತ್ತು ದಂಡುಗಳ ನಡುವೆ ನಿತ್ಯ ನಪುಂಸಕ ಯಾವುದು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಈಗ ಇಲ್ಲಿ ನೋಡ್ರಿ, ಕಲ್ಲುಗಳಿಗೆ ನಾವು ಹೆಸರು ಕೊಡ್ಬೋದು ಮೇ ಬಿ, ಹೌದಾ, ರಾಮನ ಕಲ್ಲು, ಸೀತೆ ಕಲ್ಲು ಅಂತ. ಆದ್ರೆ ದಂಡಿಗೆ ನಾವು
ಹೆಣ್ಣು ದಂಡು, ಗಂಡು ದಂಡು ಅಂತ ಕೊಡಕ್ ಆಗಲ್ಲ. ಈಗ ದಂಡು ಅಲ್ಲಿ ಹೆಣ್ಣು ಇರ್ಬೋದು, ಗಂಡು ಇರ್ಬೋದು. ಹಾಗಾಗಿ ಸೊ ಕಲ್ಲು ಮತ್ತು ದಂಡುಗಳಲ್ಲಿ ಇದರಲ್ಲೇ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಅಂದ್ರೆ ದಂಡು ಆನ್ಸರ್ ಸರಿ. ಈಗ ನಾನು ನೋಡ್ರಿ ಇಲ್ಲಿ 2020ರಲ್ಲಿ 22ರಲ್ಲಿ ಬರತಕ್ಕಂಥ ಕ್ವಶನ್ ನಾನು ರಾಂಗ್ ಮಾಡಿದ್ದೀನಿ. ಇದನ್ನ ನಾನು ಕಲ್ಲು ಅಂತ ಹಾಕಿದ್ದೀನಿ. ಸೊ 0 ಅಂಕ ಬಂದಿದೆ, ಕಾಣ್ತಾ ಇದೆಯಲ್ಲ ನಿಮಗೆ. ಸೊ ಇದಕ್ಕೆ ಆನ್ಸರ್ ದಂಡ, ದಂಡ, ದಂಡ ಅಲ್ಲದು, ದಂಡು. ಓಕೆ, ದಂಡು ಅಂದ್ರೆ ಗುಂಪು ಅಂತ. ಸೊ ಗುಂಪಿಗೆ ಹೆಣ್ಣು ಗಂಡು ನಾವು ಕೊಡಕ್ ಬರಲ್ಲ. ನೆಕ್ಸ್ಟ್ ನೋಡಿ ಕ್ವಶನ್, ಇದು ಸಮಾಸದ ಮೇಲೆ ಬಂದಿದೆ. ಅಂದ್ರೆ ಸಮಾಸನ ನಾವು ಓದ್ಕೋಬೇಕಂತ ಅರ್ಥ. ಸಮಾಸದ ಮೇಲೆ ಬಂದಿದೆ ಕ್ವಶನ್ ಡೈರೆಕ್ಟ್ ಆಗಿ. ವಿಶೇಷಣ ಮತ್ತು ವಿಶೇಷ ಸಂಬಂಧಿತ ಕೂಡಿ ಬಂದ ಸಮಾಸ ಅಂದ್ರೆ ಕರ್ಮಧಾರಯ ಸಮಾಸ. ಈ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ವಿಶೇಷಣ ಮತ್ತು ವಿಶೇಷ. ಹೆಜ್ಜೇನು, ಹಿರಿದಾದ ಜೇನು. ಸೊ ಹೆಜ್ಜೇನು, ಹಿರಿದಾದ ಜೇನು, ಅದರ ಒಂದು ಜೇನನ್ನು ನಾನು ಅಲ್ಲಿ ಏನಾಗುತ್ತೆ ಅಂದ್ರೆ ವರ್ಣಿಸುತ್ತೆ ಅದು. ಸೊ ವಿಶೇಷಣ ಮಾಡುತ್ತೆ, ವಿಶೇಷ ಕೂಡಿ ಬಂದ ಸಮಾಸ. ಸೊ ಸಿಂಪಲ್ ಇರ್ತವೆ ಕ್ವಶನ್, ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟ್, ಸಂಪ್ರದಾನಕಾರಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ. ಸೊ ವಿಭಕ್ತಿ ಪ್ರತ್ಯಯವನ್ನು ನೀವು ಓದ್ಕೋಬೇಕು. ವಿಭಕ್ತಿ ಪ್ರತ್ಯಯದಲ್ಲಿ ಫಿಕ್ಸ್ ಒಂದು ಕ್ವಶನ್ ಬರ್ತದೆ 100%. ಇಲ್ಲಿ ಬರುತ್ತೆ, CETಯಲ್ಲೂ ಕೂಡ ನಿಮಗೆ ಕ್ವಶನ್ ಬರುತ್ತೆ. ಹಾಗಾಗಿ ವಿಭಕ್ತಿ ಪ್ರತ್ಯಯ ನೋಡ್ರಿ, ಇದಕ್ಕೆ ಆನ್ಸರ್ ಚತುರ್ಥಿ. ಅಕರ್ಮಕ ಧಾತುಗೆ ಉದಾಹರಣೆ ಇದು. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಅಕರ್ಮಕ ಧಾತು, ಇಲ್ಲಿ ಧಾತುಗಳಲ್ಲಿ 2 ವಿಧವೇ, ಅಕರ್ಮಕ ಮತ್ತು ಸಕರ್ಮಕ ಧಾತು. ಏನಾಗಾದ್ರೆ ಅಂದ್ರೆ ಅಕರ್ಮಕ ಧಾತುವಿಗೆ ಏನ್ ಬೇಡ, ಇಲ್ಲಿ ನಿಮಗೆ ಉದಾಹರಣೆ ನಾನು ಹೇಳ್ತೀನಿ. ಸಕರ್ಮಕ ಧಾತುಗೆ ಇಲ್ಲಿ ಒಂದು ಇದು ಬೇಕು. ಅಂದ್ರೆ ಉದಾಹರಣೆ ನಾನು ಹೇಳಬೇಕಾದ್ರೆ, ರಾಮನು ಊಟ ಮಾಡ್ತಿದ್ದನು. ರಾಮ ಅಂತಕ್ಕಂಥ ಪದ, ಸೊ ರಾಮ ಅಂತಕ್ಕಂಥ ಪದ ಏನಿಲ್ಲಿ ಕರ್ತು ಪದ. ಇಲ್ಲಿ ಅಕರ್ಮಕ ಧಾತುವಿಗೆ ಕರ್ತು ಪದದ ಅವಶ್ಯಕತೆ ಇಲ್ಲ. ಕರ್ತು ಅಂದ್ರೆ ಈಗ ನೋಡಿ, ರಾಮನು ಊಟ ಮಾಡುತ್ತಿದ್ದನು, ರಾಮನು ಊಟ ಮಾಡುತ್ತಿದ್ದನು. ಸೊ ರಾಮನು ಅಂತಕ್ಕಂಥದ್ದು ಕರ್ತು ಪದ. ಇಲ್ಲಿ ಈ ಒಂದು ಕರ್ತು ಪದ ಅವಶ್ಯಕತೆ ಇಲ್ಲದೆ ಇರೋ ಧಾತುವಿಗೆ ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ಈಗ ಉದಾಹರಣೆ ನೋಡ್ರಿ, ತಿನ್ನು, ಯಾರು ತಿಂತಾ ಇದ್ರು ಅಂತ ಕ್ವಶನ್ ಬರ್ತೈತಿ. ರಾಮನು ತಿಂತಾ ಇದ್ನ, ಲಕ್ಷ್ಮಣ ತಿಂತಾ ಇದ್ದಾನ, ರವಿ ತಿಂತಾನ. ಓದು, ಏನನ್ನು ಅಂತ ಬರ್ತಾ ಇತ್ತು, ಏನು ಓದ್ತಾ ಇದ್ದ ಅನ್ನೋದು, ಬರೇ ಏನನ್ನು ಬರೀತಾ ಇದ್ದ ಅನ್ನೋದು ಬರ್ತದೆ. ಆದ್ರೆ ಓಡು ಅನ್ನೋದಕ್ಕೆ ಏನು ಯಾರು ಅಂತ ಬರಲ್ಲ, ಜಸ್ಟ್ ಓಡಿದು. ಸೊ ಹಾಗಾದ್ರೆ ಕರ್ಮದ ಪದದ ಅವಶ್ಯಕತೆ, ಕರ್ತು ಪದದ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಪದಗಳೇ ಅಕರ್ಮಕ ಧಾತುಗಳು. ಸೊ ಹಾಗಾದ್ರೆ ಓಡು ಪ್ರಶ್ನೆಗೆ ನಾವು ಏನು ಓಡು, ಯಾರು ಓಡು ಅಂತ ಹೇಳಕ್ ಬರಲ್ಲ, ಜಸ್ಟ್ ಓಡು ಅದು. ಹಾಗಾಗಿ ಅಕರ್ಮಕ ಧಾತುಗೆ ಉದಾಹರಣೆ ಓಡು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಚೆನ್ನಾಗಿ ಎಂಬ ಪದವು ಈ ವಿಧವಾಗಿದೆ. ಚೆನ್ನಾಗಿ, ಓಕೆ. ಸೊ ಚೆನ್ನಾಗಿ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯ ಅವ್ಯಯ. ಸೊ ಅನುಕರಣೆ ಅಂದ್ರೆ ನಾವು ಒಂದು ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅದರ ಅನುಕರಣೆ. ಫಾರ್ ಉದಾಹರಣೆ, ಪಳ ಅನುಕರಣ ಪದ ಇದು. ಯಾಕಂದ್ರೆ ನಾವು ಅದ್ರ ತರನೇ ಹೇಳ್ತೀವಿ ಪಳ ಅಂತ. ಭಾವಸೂಚಕ ಅಂದ್ರೆ ನಮ್ಮ ಭಾವನೆಗಳನ್ನು ಹೊರಗಾಕೋದು, ಅಯ್ಯೋ, ಅಪ್ಪ. ಸೊ ಭಾವಸೂಚನೆ ಹಾಕೋದು. ಕ್ರಿಯಾ ಅಂದ್ರೆ ಕ್ರಿಯಾಪದದ ಒಂದು ರೂಪ. ಇಲ್ಲಿ ಸಾಮಾನ್ಯವಯ ಅಂದ್ರೆ ಚೆನ್ನಾಗಿ ಹಾಡಿದನು, ಅದು ಸಾಮಾನ್ಯವಯ ಪದದ ಅರ್ಥ ಆಗಿದೆ. ಸೊ ಇಲ್ಲಿ ನಿಮಗೆ ನೋಡ್ರಿ, ನಾನು 2022ರಲ್ಲಿ ಎಕ್ಸಾಮ್ ಬರೆದಿದ್ದೀನಿ. ಇದು TET ಪೇಪರ್ 2ಗೆ ಕನ್ನಡ ಬರೆದಿರೋದು. ಇಲ್ಲಿ ನಾನು ಕನ್ನಡ 28 ಅಂಕಗಳನ್ನು ಪಡೆದಿದ್ದೀನಿ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಅಂದ್ರೆ, ನೀವು ಈಸಿಯಾಗಿ ಮಾರ್ಕ್ಸ್ನ ತೆಗಿಬಹುದು. ಹಾಗಾಗಿ ನೀವು ಔಟ್ ಆಫ್ ಔಟ್ ತೆಗಿಯೋಕೆ ಅಂದ್ರೆ 30ಕ್ಕೆ 30 ತೆಗಿಯೋಕೆ ಸೊ ಇಲ್ಲಿ ನಾವು ಟ್ರೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ನಲ್ಲಿ ಇದೇ ಪಾರ್ಟ್ನಲ್ಲಿ ಸೈಕಾಲಜಿ ಇರತಕ್ಕಂಥ ಪದಗಳು, ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು, ಯಾವ ರೀತಿ ಪ್ರಶ್ನೆ ಉತ್ತರಗಳು ಬರ್ತವೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಓದ್ರಿ. ವಿಶ್ ಯು ಆಲ್ ದ ಬೆಸ್ಟ್.